ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಒಂದು ಕಡೆ ಗುಂಡಿಗಳನ್ನ ಅಗದು ಸಾಕ್ಷಿಗಳಿಗೋಸ್ಕರ ಹುಡುಕಾಟ ನಡೀತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿಗೆ ಮತ್ತೊಂದು ದೂರು ಬಂದಿದೆ. ನ್ಯೂಸ್ 18 ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕವಾದಂತ ಸುದ್ದಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ಈಗ ಮುಂದೆ ಬಂದಿರುವಂತ ವ್ಯಕ್ತಿ ಯಾರು, ದೂರು ಏನಂತ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಆ ದೂರಿನಲ್ಲಿ ಏನಿದೆ, ದೂರು ಕೊಟ್ಟಿರುವಂತ ಉದ್ದೇಶವಾದ್ರೂ ಏನು ಗೊತ್ತಾ? ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ದೂರಿನ ಎಕ್ಸ್ಕ್ಲೂಸಿವ್ ಆದಂತ ಪ್ರತಿ. ಒಂದ್ ಕಡೆ ಅನಾಮಿಕ ವ್ಯಕ್ತಿ ಕೊಟ್ಟಂತ ಸ್ಟೇಟ್ಮೆಂಟೇ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಆಧಾರದ ಮೇಲೆ ತನಿಖೆ ನಡೀತಾ ಇದ್ರೆ ಈಗ ಒಬ್ಬೊಬ್ಬರಾಗಿ ಎಸ್ಐಟಿ ಮುಂದೆ ಬಂದು ತಾವು ಕೂಡ ದೂರನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದಾರೆ. ತನಿಖೆಯಲ್ಲಿ ನಮ್ಮನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳಿ ದೂರಿನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಗ್ರಾಮಸ್ಥರಿಂದ ಎಸ್ಐಟಿಗೆ ಮನವಿ ಸಲ್ಲಿಕೆ ಆಗಿದೆ. ಮುಸುಕುದಾರಿ ವ್ಯಕ್ತಿ ಯಾರು ಅಂತ ನಮಗ್ ಗೊತ್ತಿದೆ. ಅನಾಮಿಕ ಶವಗಳನ್ನ ಹೂತಿಟ್ಟಿರೋದನ್ನ ನಾವು ನೋಡಿದ್ದೀವಿ. ಉತ್ಖನನ ಕಾರ್ಯಾಚರಣೆಯಲ್ಲಿ ತಮ್ಮನ್ನೂ ಸೇರಿಸ್ಕೊಳ್ಳಿ, ಎಲ್ಲವನ್ನೂ ಸ್ವತಂತ್ರವಾಗಿ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಎಸ್ಐಟಿಗೆ ಧರ್ಮಸ್ಥಳ ಗ್ರಾಮಸ್ಥರೇ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ಇಷ್ಟು ದಿನ ಏನು ಊಹಾಪೋಹಗಳು ನಡೀತಾ ಇತ್ತು, ಈ ವ್ಯಕ್ತಿ ಬಗ್ಗೆ, ಅನಾಮಿಕ ವ್ಯಕ್ತಿ ಬಗ್ಗೆ ಒಂದಿಷ್ಟು ಅನುಮಾನ ನೋಟಗಳೇನಿದ್ವು, ಚರ್ಚೆಗಳೇನಾಗ್ತಾ ಇದ್ವು, ಅದಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಧರ್ಮಸ್ಥಳದ ಗ್ರಾಮಸ್ಥರೇ ಮಾಡಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಭಾವ ಕೆಲಸ ಮಾಡ್ತಾ ಇದೆ. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ಕೇಸ್ ಮುಚ್ಚಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಬಹಳ ಹಿಂದಿನಿಂದ ಈ ಪ್ರಯತ್ನಗಳು ನಡೆದು ಈಗ ಸಾಕ್ಷಿ ಎಲ್ಲ ನಾಶ ಆಗಿರೋದ್ರಿಂದ ಇಲ್ಲಿ ನ್ಯಾಯ ಸಿಗುವಂತ ಒಂದು ಚಾನ್ಸಸ್ ತೀರಾ ಕಡಿಮೆ ಇದೆ. ಈ ತರದೆಲ್ಲ ಚರ್ಚೆಗಳು ಏನ್ ನಡೀತಾ ಇತ್ತು, ಈಗ ಮುಸುಕುಧಾರಿ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದೆ. ಆತ ಶವಗಳನ್ನ ಹೂತಿದ್ದನ್ನ ನಾವು ನೋಡಿದ್ದೀವಿ. ಅನಾಮಿಕ ಶವಗಳನ್ನ ಹೂತಿಟ್ಟಿರೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಉತ್ಖನನ ಕಾರ್ಯಾಚರಣೆ ಏನ್ ನಡೀತಾ ಇದೆ ಸದ್ಯಕ್ಕೆ ಎಸ್ಐಟಿಯಿಂದ, ಅದರಲ್ಲಿ ತಮ್ಮನ್ನೂ ಸೇರಿಸ್ಕೊಳ್ಳಿ, ಎಲ್ಲವನ್ನೂ ಸ್ವತಂತ್ರವಾಗಿ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಧರ್ಮಸ್ಥಳದ ಗ್ರಾಮಸ್ಥರೀಗ ಎಸ್ಐಟಿ ಮುಂದೆ ಬಂದಿದ್ದಾರೆ. ಹಾಗಾದ್ರೆ ಗ್ರಾಮಸ್ಥರ ಈ ದೂರು ಅಥವಾ ಮನವಿಯಿಂದ ಈ ಕೇಸ್ಗೆ ಏನಾದ್ರೂ ಟ್ವಿಸ್ಟ್ ಸಿಗುತ್ತಾ? ಉತ್ಖನನ ಕಾರ್ಯಾಚರಣೆಯಲ್ಲಿ ತಮ್ಮನ್ನೂ ಸೇರಿಸ್ಕೊಳ್ಳಿ, ಬಹುಶಃ ಶವಗಳನ್ನ ಹೂತಿಟ್ಟಿರೋದನ್ನ ನಾವು ನೋಡಿದ್ದೀವಿ ಅಂತ ಅವ್ರು ಹೇಳಿರೋದ್ರಿಂದ ಯಾರ್ಯಾರು ಎಲ್ಲೆಲ್ಲಿ ನೋಡಿದ್ದಾರೆ, ಯಾರು ಹೂತಿಟ್ಟಿದ್ರು, ಹಾಗಾದ್ರೆ ಆ ಶವ ಯಾರದ್ದಾಗಿತ್ತು, ಅಂದ್ರೆ ಅತಿ ಹೆಚ್ಚಾಗಿ ಬಾಲಕಿಯರ ಶವ ಇತ್ತು, ಲೈಂಗಿಕ ದೌರ್ಜನ್ಯ ಆಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೆ. ಆ ಶವಗಳ ಮೇಲೆ ಆ ಥರ ಮಾರ್ಕ್ಗಳಿದ್ವು, ಗುರುತುಗಳಿತ್ತು ಅಂತ ಹೇಳಿ ಅನಾಮಿಕ ವ್ಯಕ್ತಿ ಹೇಳಿದ್ನಲ್ಲ. ಈ ಗ್ರಾಮಸ್ಥರು ಅದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಾ, ಅಥವಾ ಗ್ರಾಮಸ್ಥರಿಗೂ ಅವಕಾಶ ಕೊಟ್ಟರೆ ಅವರೊಂದಿಷ್ಟು ಸ್ಥಳಗಳನ್ನ ತೋರಿಸ್ತಾರಾ? ಈಗ ಅನಾಮಿಕ ವ್ಯಕ್ತಿಯನ್ನು ಮುಂದೆ ಬಂದೀಗ ಒಂದಿಷ್ಟು ಸ್ಥಳಗಳನ್ನ ತೋರಿಸಿದ್ದಾನೆ. ಆ ವ್ಯಕ್ತಿ ಯಾರು ಅಂತ ನಮಗೂ ಗೊತ್ತು ಅಂತ ಗ್ರಾಮಸ್ಥರೀಗ ಹೇಳಿರೋದ್ರಿಂದ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಏಕಾಏಕಿ ಒಬ್ಬ ವ್ಯಕ್ತಿ ಬಂದು ಈ ತರ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ್ಲೇ ಒಂದಿಷ್ಟು ಆಶ್ಚರ್ಯ ಉಂಟಾಗಿತ್ತು. ಈಗ ತನಿಖೆ ಹಂತದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಲವೊಂದು ಸ್ಥಳದಲ್ಲಿ ಈಗ ಸಿಗ್ತಾ ಇಲ್ಲ. ಈಗ ಒಂದೆರಡು ಸ್ಥಳದಲ್ಲಿ ಸಿಕ್ಕಿದೆ, ಆದ್ರೆ ಆತ ಹೇಳ್ದಂತೆ ಬಾಲಕಿಯ ಒಂದು ಕಳೆಬರ ಅದಲ್ಲ, ಅಥವಾ ಮೂಳೆಗಳ ಅದಲ್ಲ. ಈತನ ಮಾತಿನ ಮೇಲೆ ವಿಶ್ವಾಸ ಮೂಡದ ಸಂದರ್ಭದಲ್ಲಿನೇ ಗ್ರಾಮಸ್ಥರು ಬಂದಿದ್ದಾರೆ. ಸುಮಾರು ಎಷ್ಟು ಜನ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮನವಿ ಏನಿದೆ? ಖಂಡಿತವಾಗೂ ಶರ್ಮಿತಾ, ಅನಾಮಿಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಐಡೆಂಟಿಫೈ ಮಾಡಿರುವಂತಹ ಸ್ಥಳಗಳು 14 ಮಾತ್ರ. ಒಂದು ಸ್ಥಳವನ್ನ ಅವತ್ತು 11ನೇ ಸ್ಪಾಟ್ಗೆ ಹೋದಂತ ವೇಳೆಯಲ್ಲಿ ಮೇಲ್ಭಾಗದಲ್ಲಿ ಮತ್ತೊಂದು ಮೃತದೇಹವನ್ನ ಹೂತಿದ್ದೆ ಅಂತ ಹೇಳಿದ್ದೆ. ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು, ಅದನ್ನ 15ನೇ ಸ್ಪಾಟ್ ಅಂತ ಹೇಳಿದ್ದಾರೆ. ಆದ್ರೆ ಆತ ತೋರಿಸಿರುವಂತಹ ಎಲ್ಲಾ ಸ್ಪಾಟ್ಗಳ ಪೈಕಿ ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಮೂಳೆಗಳ ಅವಶೇಷ ಸಿಕ್ಕಿರುವಂತದ್ದು ಬಿಟ್ರೆ ಉಳಿದಂತ ಎಲ್ಲಾ ಕಡೆಗಳಲ್ಲೂ ಕೂಡ ಅಷ್ಟೇ ಅಗದ್ರು ಯಾವುದೇ ರೀತಿಯಂತ ಅಸ್ಥಿ ಪಂಜರ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಯಾವುದು ಕೂಡ ಸಿಕ್ಕಿರ್ಲಿಲ್ಲ. ಬದಲಾಗಿ ನಿನ್ನೆ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ನಿನ್ನೆ ಹೋದಂತಹ 15ನೇ ಸ್ಪಾಟ್ ಏನಿತ್ತು, 15ನೇ ಸ್ಪಾಟ್ ನಲ್ಲೂ ಕೂಡ ಅಷ್ಟೇ ಓರ್ವ ಶಾಲಾ ಬಾಲಕಿಯ ಮೃತದೇಹವನ್ನ ಊತಿಟ್ಟಿದ್ದೀನಿ ಅಂತಾನು ಕೂಡ ಹೇಳಿದ್ದ. ಜೊತೆಗೆ ಅದು ಪ್ರತಿದಿನವೂ ಕೂಡ ಅಷ್ಟೇ ನನ್ನ ಕಣ್ಣು ಮುಂದೆ ಬರ್ತಾ ಇದೆ, ನಾನು ಎಕ್ಸಾಕ್ಟ್ ಆದಂತ ಲೊಕೇಶನ್ ಅನ್ನು ಕೂಡ ಹೇಳ್ತೀನಿ ಅಂತ ಹೇಳಿದೆ. ಅದರಂತೆ ಆತನನ್ನ ಕರ್ಕೊಂಡು ಹೋಗಿದ್ರು. ಆದ್ರೆ ನಿನ್ನೆ ಸುಮಾರು ಕಡೆಗಳಲ್ಲಿ ಹುಡುಕಾಟವನ್ನ ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರಯೋಜನ ಆಗಲಿಲ್ಲ. 4-5 ಗಂಟೆಗಳ ಕಾರ್ಯಾಚರಣೆ ಬಳಿಕ ಬರಿಗೈಲಲ್ಲಿ ವಾಪಸ್ ಆಗಿದ್ದಾರೆ. ಈ ಬೆನ್ನಲ್ಲೇ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ಬೇರೆ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಏನಾದ್ರೂ ಮಾಡಬಹುದಾ ಅಂತ, ಯಾಕಂದ್ರೆ ಈತ ಕೊಟ್ಟಂತ ಪ್ರತಿಯೊಂದು ಪ್ಲೇಸಸ್ ಇಂದ ಆ ಒಂದು ಪ್ಲೇಸ್ ಗಳಲ್ಲಿ ಹೋಗಿ ನಾವು ಪರಿಶೀಲನೆ ಮಾಡಿದಂತ ಟೈಮ್ ನಲ್ಲಿ ಯಾವುದೇ ರೀತಿಯಂತ ಫಲಿತಾಂಶ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬೇರೆ ರೀತಿಯಾದಂತಹ ಒಂದು ಇನ್ವೆಸ್ಟಿಗೇಷನ್ ಏನಾದ್ರೂ ಮಾಡಬಹುದಾ, ಅಥವಾ
GPR ಯಂತ್ರ ಬರೋಗೂ ಕಾಯುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ SITಗೆ ಮತ್ತೊಂದು ದೂರು ಬಂದಿರುವಂತದ್ದು. ಅದು ಧರ್ಮಸ್ಥಳದ ಬೆಳ್ತಂಗಡಿ ಭಾಗದ ಗ್ರಾಮಸ್ಥರು ಬಂದು SITಗೆ ಒಂದು ದೂರನ್ನ ಕೊಟ್ಟಿದ್ರೆ ಆ ಒಂದು ದೂರಿನಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದರೆ. ಅದರಲ್ಲೂ ಕೂಡ ಈ ಅನಾಮಿಕ ವ್ಯಕ್ತಿ ಯಾರೆಂತ ನಮ್ಗೆ ಗೊತ್ತಿದೆ. ಜೊತೆಗೆ ಆತ ಶವಗಳನ್ನ ತಗೊಂಡೋಗಿ ಊತಾಗ್ತಿರೋಂಥದ್ರ ಬಗ್ಗೆ ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ. ಜೊತೆಗೆ ಸರ್ಕಾರ ಈಗ SIT ರಚನೆ ಮಾಡಿದೆ ನಮ್ಮ ರಕ್ಷಣೆಗೆ ಅಂತ ಅದು ಗೊತ್ತು. ನಮ್ಮನ್ನು ಕೂಡ ಅಷ್ಟೇ ನೀವು ಭಾಗಿಯಾಗಿಸ್ಕೊಂಡ್ರಿ, ನಮ್ಮನ್ನು ಉತ್ಖನನ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರಿ ಅಂತಂದ್ರೆ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಾಕಿದ್ರೆ ಆ ಒಂದು ಪ್ಲೇಸ್ ಗಳನ್ನ ನಾವು ತೋರಿಸ್ತೀವಿ ಅಂತಾನು ಕೂಡ ಈಗಾಗಲೇ ಆ ಒಂದು ದೂರಿನಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಮೆನ್ಷನ್ ಮಾಡಿದ್ರೆ. ಸದ್ಯಕ್ಕೆ ದೂರನೇನೋ ಸ್ವೀಕಾರ ಮಾಡಿದ್ರೆ ಅದರಲ್ಲಿ ದೂರಿನಲ್ಲಿ ಒಂದಷ್ಟು ಅಂಶಗಳನ್ನ ಬಹಿರಂಗಗೊಳಿಸಬಾರ್ದು ಅಂತ ಹೇಳ್ಬಿಟ್ಟು ಯಾರು ಬಂದು ದೂರು ಕೊಟ್ಟರು, ಎಷ್ಟು ಜನ ಬಂದು ದೂರು ಕೊಟ್ಟರು ಅನ್ನೋದ್ರ ಬಗ್ಗೆ SIT ಅವರು ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಇದು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಜೊತೆಗೆ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ ಆದಂತ ಕಾರಣಕ್ಕೋಸ್ಕರ ಐಡೆಂಟಿಟಿಯನ್ನ SIT ಅವರು ಎಲ್ಲೂ ಕೂಡ ಅಷ್ಟೇ ಬಹಿರಂಗ ಪಡಿಸ್ತಿಲ್ಲ. ಜೊತೆಗೆ ಗ್ರಾಮಸ್ಥರು ಮಾತ್ರ ಬಂದು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆದ್ರೆ ಗ್ರಾಮಸ್ಥರು ಎಷ್ಟು ಜನ, ಯಾರು ಗ್ರಾಮಸ್ಥರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದನ್ನು ಕೂಡ ಅಷ್ಟೇ ಅವರು ಮೆನ್ಷನ್ ಅಲ್ಲಿ ಮಾಡಿಲ್ಲ. ಒಟ್ನಲ್ಲಿ ಒಂದ್ ಕಡೆ ಅನಾಮಿಕ ವ್ಯಕ್ತಿ ಒಂದಷ್ಟು ಪ್ಲೇಸ್ ಗಳನ್ನ ತೋರಿಸ್ತೀನಿ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳದ ಗ್ರಾಮಸ್ಥರು ಕೂಡ ಅಷ್ಟೇ ನಾವು ಒಂದಷ್ಟು ಪ್ಲೇಸ್ ಗಳನ್ನ ಐಡೆಂಟಿಫೈ ಮಾಡ್ತೀವಿ. ಆತ ಎಲ್ಲೆಲ್ಲಿ ಊತಿಟ್ಟಿದ್ದಾನೆ ಮತ್ತು ಆತ ಯಾರ ಶವವನ್ನು ಎತ್ಕೊಂಡು ಹೋಗ್ತಿದ್ದ ಮತ್ತು ಆತ ಎಲ್ಲೆಲ್ಲಿ ಮಣ್ಣು ಹಾಗದು ಅಲ್ಲಿ ಊತಿಟ್ಟಿದ್ದ ಸ್ಥಳಗಳೆಲ್ಲವನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಧರ್ಮಸ್ಥಳದ ಗ್ರಾಮಸ್ಥರು ಕೂಡ ಈಗಾಗಲೇ ಒಂದು ದೂರನ್ನ ಕೊಟ್ಟಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಒಂದು ಪ್ರಕರಣ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಬಹುತೇಕ ಗ್ರಾಮಸ್ಥರು ಹೇಳ್ತಿರುವಂತದ್ದು ನಿಜನ ಅಥವಾ ಅನಾಮಿಕ ವ್ಯಕ್ತಿ ಹೇಳ್ತಿರುವಂತದ್ದು ನಿಜನ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ SITಯ ಅಧಿಕಾರಿಗಳು ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಎಂದಿನಂತೆ ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ 10 ಗಂಟೆಗೆ ಅನಾಮಿಕ ವ್ಯಕ್ತಿಯನ್ನ ಬರೋದಕ್ಕೆ ಹೇಳಿದ್ರು. ಅದರಂತೆ ಬೆಳ್ತಂಗಡಿಯಲ್ಲಿರುವಂತಹ SITಯ ಕಚೇರಿಗೆ ಆತನು ಕೂಡ ಬಂದಿರುವಂತದ್ದು. ನನ್ನ ಹಿಂಭಾಗದ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಬಂದಿರೋದ್ರಿಂದ ಇವತ್ತು ಗವರ್ಮೆಂಟ್ ಹಾಲಿಡೇ ಇದ್ರೂ ಕೂಡ ಅಷ್ಟೇ AC ಸ್ಟೆಲ್ಲಾ ಅವರಿಗೆ SIT ಅಧಿಕಾರಿಗಳು ಹೇಳಿದ್ರು ಇವತ್ತು ನಾಳೆನೂ ಕೂಡ ನೀವು ಬನ್ನಿ, ಯಾಕಂದ್ರೆ ನಾಳೆನೂ ಉತ್ಖನನ ಕಾರ್ಯವನ್ನ ಮಾಡೋಣ. ನಿನ್ನೆ 3 ಪ್ಲೇಸ್ ಗಳನ್ನ ಈತ ಐಡೆಂಟಿಫೈ ಮಾಡಿದ, ಅದರ ಒಂದು ಪ್ಲೇಸ್ ನಲ್ಲಿ ಮಾತ್ರ ಉತ್ಖನನ ಕಾರ್ಯ ಆಗಿತ್ತು. ಅದು ಯಾವುದೇ ರೀತಿಯಾದಂತಹ ಅವಶೇಷಗಳು ಕೂಡ ಅಲ್ಲಿ ಸಿಕ್ಕಿರಲಿಲ್ಲ. ಬದಲಾಗಿ ಇವತ್ತು ಕೂಡ ಅಷ್ಟೇ 2 ಪ್ಲೇಸ್ ಗಳನ್ನು ಕೂಡ ಅಷ್ಟೇ ಉತ್ಖನನ ಕಾರ್ಯಕ್ಕೆ ಹೋಗೋಣ ಅನ್ನುವಂತ ಒಂದು ಕಾರಣಕ್ಕೋಸ್ಕರ AC ಸ್ಟೆಲ್ಲಾ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರಂತೆ ಆಕೆ ಕೂಡ ಈಗಾಗಲೇ SITಯ ಕಚೇರಿಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ SITಯ ಅಧಿಕಾರಿಗಳು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಬಂದಿರುವಂತದ್ದು. SIT ಅಧಿಕಾರಿಗಳು ಸದ್ಯಕ್ಕೆ ಆ ಒಂದು ದೂರುದಾರ ಏನಿದೆ ಆತನನ್ನ ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಅಷ್ಟೇ ಈಗಾಗಲೇ ತನಿಖೆಗೆ ಒಳಪಡಿಸಿರುವಂತದ್ದು. ಇನ್ನೂ ಕೂಡ ಅಷ್ಟೇ ಈ ಒಂದು ಪ್ಲೇಸ್ ಗಳ ವಿಚಾರವಾಗಿ, ಯಾಕಂದ್ರೆ ಆತ ಹೇಳಿರುವಂತಹ 2 ಪ್ಲೇಸ್ ಅಷ್ಟೇನಾ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ಲೇಸ್ ಗಳನ್ನ ಐಡೆಂಟಿಫೈ ಮಾಡ್ತಾನೆ. ಯಾಕಂದ್ರೆ ನಿನ್ನೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದ, ನಾನು ತೋರಿಸುವಂತಹ ಪ್ಲೇಸ್ ನಲ್ಲಿ ಖಂಡಿತ 15 ವರ್ಷದ ಬಾಲಕಿಯ ಮೃತದೇಹ ಅವರು ಸಿಗುತ್ತೆ ಮತ್ತು ಅಸ್ಥಿಪಂಜರ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಆತ ಪದೇ ಪದೇ ಜಾಗಗಳನ್ನು ಬದಲಾಯಿಸುವಂತದ್ದಾಗಿರ್ಬೋದು ಅಥವಾ ಟೈಮ್ ತಗೊಳ್ಳುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡಿದಂತ ಬಳಿಕ SIT ಅಧಿಕಾರಿಗಳಿಗೆ ಒಂದು ರೀತಿ ಅನುಮಾನ ಸೃಷ್ಟಿಯಾಗಿತ್ತು. ಜೊತೆಗೆ ಆತ ಹೇಳಿದಂತಹ ಪ್ಲೇಸ್ ನಲ್ಲಿ ಎಲ್ಲವೂ ಕೂಡ ಅಷ್ಟೇ ಸುಮಾರು 5 ರಿಂದ 6 ಅಡಿಯಷ್ಟು ಮಣ್ಣು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆಯಾಗಿಲ್ಲ. ಇದರಿಂದ SIT ಅಧಿಕಾರಿಗಳು ಇವತ್ತು ಆತನನ್ನ ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ಕೂಲಂಕುಷವಾಗಿ ವಿಚಾರಣೆ ಆದಂತಹ ಬಳಿಕ ಆತ ಯಾವ ಪ್ಲೇಸ್ ಗಳನ್ನು ಹೇಳ್ತಾನೆ, ಆ ಒಂದು ಪ್ಲೇಸ್ ಗಳಲ್ಲಿ ಉತ್ಖನನ ಮಾಡಿದ್ರೆ ಕಳೆ ಬರ ಸಿಗಬಹುದಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಆತ ಯಾವ ರೀತಿ ಅಂತ ಹೇಳಿಕೆಯನ್ನ ಕೊಡ್ತಾನೆ ಅನ್ನುವಂಥದ್ರ ಮೇಲೆ ಆತ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತದನಂತರ ಆ ಒಂದು ಹೇಳಿಕೆ ಏನು ಅನ್ನುವಂಥದ್ದನ್ನ IR ಆಫೀಸರ್ಸ್ ಜೊತೆ ಒಂದು ಚರ್ಚೆಯನ್ನ ಮಾಡಿಕೊಂಡು ಇವತ್ತು ಉತ್ಖನನ ಕಾರ್ಯಕ್ಕೆ ಹೋಗೋದ ಹೇಗೆ ಅನ್ನುವಂಥದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಆದ್ರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಈಗಾಗಲೇ ಬಂದಿರುವಂತದ್ದು ನೋಡಿದ್ರೆ ಬಹುತೇಕ ಇನ್ನೊಂದು ಅರ್ಧ 1 ಗಂಟೆ ಒಳಗಾಗಿ ಬೆಳ್ತಂಗಡಿಯ SIT ಕಚೇರಿಯಿಂದ ಆತ ಯಾವ ಪ್ಲೇಸ್ಗೆ ಇವತ್ತು ಕರ್ಕೊಂಡು ಹೋಗ್ತಾನೆ ಮತ್ತು ಯಾವ ಜಾಗದಲ್ಲಿ ಆತ ಊತಿದ್ದೀನಿ ಅಂತ ಹೇಳ್ತಾನೆ ಆ ಒಂದು ಜಾಗದಲ್ಲಿ ಬಹುತೇಕ ಉತ್ಖನನ ಕಾರ್ಯ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ನಾವು ನೋಡ್ಕೊಂಡ್ವಿ, ನಿನ್ನೆ ಕೂಡ ಅಷ್ಟೇ ಸುಮಾರು 12:30 ವೇಳೆಗೆ SIT ಕಚೇರಿಯಿಂದ ಹೊರಟರು. ನಾಳೆ ಕೇವಲ ಒಂದು ಪ್ಲೇಸ್ ನಲ್ಲಿ ಮಾತ್ರ ನಿನ್ನೆ ಉತ್ಖನನ ಕಾರ್ಯ ಮಾಡಕ್ಕಾಯ್ತು. ಯಾಕಂದ್ರೆ ಒಂದ್ ಕಡೆ ಮಳೆ ಕೂಡ ಅಷ್ಟೇ ಧರ್ಮಸ್ಥಳದಲ್ಲಿ ಬರ್ತಾ ಇದೆ, ಇವತ್ತು ಕೂಡ ಅಷ್ಟೇ ಇನ್ನೇನು ಮಳೆ ಆರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಟೈಮ್ ನಲ್ಲಿ ಏನಾದ್ರೂ SIT ಇಂದ ಹೊರಟ್ರು ಬಹುತೇಕ ಇವತ್ತು ಕೇವಲ ಒಂದು ಜಾಗದಲ್ಲಿ ಮಾತ್ರ ಈ ಒಂದು ಉತ್ಖನನ ಕಾರ್ಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರೆ ಇವತ್ತು ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಮತ್ತು ಆತ ಯಾವ ಜಾಗವನ್ನ ತೋರಿಸ್ತಾನೆ ಅನ್ನುವಂಥದ್ರ ಮೇಲೆ ಮುಂದಿನ ಒಂದಷ್ಟು ಬೆಳವಣಿಗೆಗಳನ್ನ ನೋಡಬೇಕಾಗಿರುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.